ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಗೌರಿ ಕಲ್ಯಾಣ ಸೀರಿಯಲ್ನ ಇವತ್ತಿನ ಸಂಚಿಕೆನಲ್ಲಿ ಏನಾಗುತ್ತೆ ಅನ್ನೋದನ್ನ ನೋಡೋಣ. ಫಸ್ಟ್ ಸೀನ್ನಲ್ಲಿ ಮೋನಿಕಾ ಸ್ಕಿಪ್ಪಿಂಗು ಮತ್ತು ಯೋಗ ಮಾಡ್ತಾ ಇರ್ತಾಳೆ. ಅದನ್ನು ದೂರದಲ್ಲಿ ನಿಂತ್ಕೊಂಡು ಅನಿಕೇತ್ ಹಾಗೆ ಚಂಚಲ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಆಗ ಚಂಚಲ ಹೇಳ್ತಾಳೆ, ನೋಡು ನೋಡು ನಿನ್ನ ಹೆಂಡತಿ ದಡ್ತನ ನೋಡು, 3 ತಿಂಗಳು ಪ್ರೆಗ್ನೆಂಟ್ ಅವಳು, ಹೇಗೆ ಸ್ಕಿಪ್ಪಿಂಗ್ ಆಡ್ತಾ ಇದ್ದಾಳೆ ಅಂತ. ಹೀಗೆ ಕುಣಿದು ಕುಪ್ಪಳಿಸಿ ಅವಳು ಹೊಟ್ಟೆಲಿರೋ ಮಗು ಅಬಾರ್ಷನ್ ಆಗುತ್ತೆ. ದಟ್ ಈಸ್ ದ ಚಾನ್ಸ್ ಫಾರ್ ಆಸ್. ಮಗುನ ಕೊಂದ್ಲು ಪಾಪಿ ಅಂತ ಅದನ್ನೇ ನೆಪ ಇಟ್ಕೊಂಡು ಹೇಳ್ಬೇಕಾದ್ರೆ ಗೌರಿ ಕೂಡ ಕಿಚನ್ ನಲ್ಲಿರುವಂತ ಕಿಟಕಿಯಿಂದ ಮೋನಿಕಾ ಸ್ಕಿಪ್ಪಿಂಗ್ ಆಡ್ತಾ ಇರೋದನ್ನ ನೋಡಿ ಶಾಕ್ ಆಗ್ತಾಳೆ. ಹಾಗೆ ಅಯ್ಯೋ ದೇವ್ರೆ, ಇವಳು ಬಸ್ರಿ ಅಂತ ನಾಟಕ ಆಡ್ತಾ ಇರೋದನ್ನ ಮರ್ತು ಬಿಟ್ಲಾ, ಈಗ ಮನೆಯವ್ರು ಯಾರಾದ್ರೂ ನೋಡಿದ್ರೆ ಅಬಾರ್ಷನ್ ಆಗುತ್ತೆ ಅಂತ ಗಲಾಟೆ ಮಾಡಿ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಾರೆ. ಆಗ ಇವಳು ಬಣ್ಣ ಬಯಲಾಗಿ ಸುಳ್ಳು ಬಸ್ರು ಅಂತ ಗೊತ್ತಾಗಿ ಮನೆಯಿಂದ ಆಚೆ ಆಗ್ತಾರಷ್ಟೇ ಅಂತ ಅನ್ಕೊಂತಿರ್ತಾಳೆ. ಅಷ್ಟರಲ್ಲಿ ಅಜ್ಜಿ ತಾತ ಕೂಡ ಮೋನಿಕಾ ಸ್ಕಿಪ್ಪಿಂಗ್ ಆಡೋದನ್ನ ನೋಡ್ತಾರೆ. ಆಗ ತಾತ, ಮೋನಿಕಾ ನಿಲ್ಸು, ಯಾರು ಇಲ್ವಾ ಮನೆಯಲ್ಲಿ ಅಂತ ಹೇಳ್ತಾರೆ. ಆಗ ಜ್ಞಾನೇಶು ಹಾಲ್ನಲ್ಲಿ ಪೇಪರ್ ಓದ್ಕೊಂಡು ಕೂತಿದ್ದವನು ಏನಿದು ಅಂತ ಹೊರಗಡೆ ಬರ್ತಾನೆ. ಅದೇ ಸಮಯಕ್ಕೆ ತಾತ, ಚಂಚಲ ಏನ್ ಮಾಡ್ತಾ ಇದೀಯ ಅಲ್ಲಿ, ಬಾಯಿ ಇಲ್ಲಿ ಕೆಳಗಡೆ ಅಂತ ಕರೀತಾರೆ. ಚಂಚಲ, ಜ್ಞಾನೇಶು, ಗೌರಿ ಎಲ್ಲ ಬಂದು ನಿಂತ್ಕೊಂತಾರೆ. ಆಗ ತಾತ, ಏನಾಗಿದೆ ಇಲ್ಲಿ, ಈ ಮನೆಯಲ್ಲಿ ಕಣ್ಣು ಕಿವಿ ಇರೋಂಥ ಹಿರಿಯರು ಯಾರು ಇಲ್ವಾ, ಗರ್ಭಿಣಿ ಹೆಂಗ್ಸು ಹಗ್ಗ ಹಿಡ್ಕೊಂಡು ಕುಣಿದು ಕುಪ್ಪಳಿಸ್ತಾ ಇದ್ರೆ ಹೊಟ್ಟೆನಲ್ಲಿರೋ ಮಗು ಏನಾಗಬೇಕು ಅಂತ ಹೇಳಿದಾಗ ಮೋನಿಕಾ, ಕಮಾನ್ ತಾತ, 3ನೇ ತಿಂಗಳಲ್ಲಿ ಸ್ಕಿಪ್ಪಿಂಗ್ ಮಾಡಿದ್ರೆ ಏನೂ ಆಗಲ್ಲ ಬಿಡಿ, ಆದರೂ ಏನೇ ಮಾಡಬೇಕು ಅಂತಂದ್ರು ಕೇಳ್ಕೊಂಡೇ ಮಾಡ್ತೀನಿ, ಸಾರಿ. ಆಗ ಸರಿತಾ ಗೌರಿಗೆ, ಅವಳಿಗಂತೂ ಬುದ್ಧಿ ಇಲ್ಲ ಅಂತಂದ್ರೆ ನಿನಗೂ ಬುದ್ಧಿ ಇಲ್ವಾ, ಅವಳನ್ನ ನೋಡ್ಕೋಬೇಕು ಅಂತ ಗೊತ್ತಾಗಲ್ಲ ನಿನಗೆ ಅಂತ ಹೇಳಬೇಕಾದ್ರೆ, ಆಶಾ ನೋಡಕ್ಕ, ಎಲ್ರೂ ಅಕ್ಕನ ನೋಡ್ಕೊಂಡು ತಂಗಿದಿರು ಕಲಿತಾರೆ, ಆದರೆ ಇಲ್ಲಿ ನೋಡಿದ್ರೆ ತಂಗಿ ನೋಡ್ಕೊಂಡು ಅಕ್ಕ ಕಲಿಬೇಕಾದಂಥ ಪರಿಸ್ಥಿತಿ ಬಂದಿದೆ ಅಂದಾಗ ಜ್ಞಾನೇಶು, ನನಗಂತೂ ಭಾರಿ ಡೌಟಪ್ಪ, ಇಲ್ಲಿ ಗೌರಿ ತಂಗಿನೋ ಅಥವಾ ಮೋನಿಕಾ ತಂಗಿನೋ ಅಂತವ, ಇದು ನನ್ನ ಒಬ್ಬನ ಡೌಟ್ ಅಲ್ಲ, ಎಲ್ರೂ ಡೌಟುನು, ನಿಮ್ಮಿಬ್ಬರ ನಡುವೆ ಅಜಾಗಜಾಂತರ ವ್ಯತ್ಯಾಸ ಇದೆ ಅಂದಾಗ ಮೋನಿಕಾ, ಸ್ಟಾಪ್ ಇಟ್, ಎಲ್ಲದಕ್ಕೂ ಅವಳನ್ನ ತಂದು ನಿಲ್ಲಿಸ್ಬೇಡಿ, ಅವಳ ನನ್ನನ್ನು ಕಂಪೇರ್ ಮಾಡಬೇಡಿ, ನಾನೆಲ್ಲಿ ಇವಳೆಲ್ಲಿ ಅಂತ ಹೇಳಿದಾಗ ವಿವೇಕು, ಹೌದು ಹೋಲಿಕೆ ಮಾಡಬಾರ್ದು, ಬೆಳಗ್ಗೆ ಮನೆ ಮುಂದೆ ರಂಗೋಲಿ ಹಾಕೋದ್ರಿಂದ ಹಿಡಿದು ರಾತ್ರಿ ಮಲ್ಗೋಕು ಮುಂಚೆ ಲೈಟ್ ಆಫ್ ಮಾಡೋವರೆಗೂ ಈ ಪುಣ್ಯವತಿ ಮನೆ ಜವಾಬ್ದಾರಿನ ತಗೊಂಡಿದ್ದಾಳೆ, ಆದ್ರೆ ನೀನೇನ್ ತಗೊಂಡಿದ್ಯಾ ಅಂದಾಗ ಸರಿತಾ, ಚಂಚಲ, ನಿನ್ ಸೊಸೆ ಬಗ್ಗೆ ಯೋಚನೆ ಮಾಡ್ಬೇಕಾಗಿರೋದು, ನಿರ್ಧಾರ ಮಾಡ್ಬೇಕಾಗಿರೋದು ನೀನು ಅಂತ ಹೇಳಿದಾಗ ಚಂಚಲ, ಮಾಡ್ತೀನಿ ಅದಕ್ಕೆ, ಮೊದಲು ಕಾಂತಲಕ್ಷ್ಮಿ ಹಾಗೆ ವೀರಣ್ಣಗೆ ಕಾಲ್ ಮಾಡಿ ಕರೆಸಿ, ಇವಳು ಮಾಡ್ತಾ ಇದ್ದಾಳಲ್ಲ ಅದನ್ನೆಲ್ಲ ಅವ್ರಿಗೆ ಹೇಳ್ಬೇಕು, ಇವಳಿಗೆ ಬುದ್ಧಿ ಕಲಿಸ್ಬೇಕು, ಆವಾಗ ನಾಳೆ ಇವಳು ಹೊಟ್ಟೆಲಿರೋ ಮಗುಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅದಕ್ಕೆ ನಾವು ಕಾರಣ ಅಲ್ಲ ಅಂತ ಕ್ಲಿಯರ್ ಆಗಿ ಗೊತ್ತಾಗ್ಬೇಕು ಅಂದಾಗ ವಿವೇಕು, ಅವ್ರನ್ನ ಕರೆದ್ರೆ ಇವಳು ನೋಡ್ಕೊಳ್ಳೋ ಜವಾಬ್ದಾರಿನಲ್ಲಿ ನೀವು ಸೋತಿದ್ದೀರಾ ಅಂತ ತಾನೇ ಅರ್ಥ. ಮೋನಿಕಾ ಈಗ ನಮ್ಮನೆ ಸೊಸೆ, ಪ್ರತಿ ಸಣ್ಣ ಪುಟ್ಟ ತಪ್ಪುಗಳಿಗೂ ಅವ್ರ ಮನೆಯವ್ರನ್ನ ಕರೆದು ಕಂಪ್ಲೇಂಟ್ ಮಾಡೋದು ನಮ್ ಸಣ್ಣತನ ಆಗತ್ತೆ, ತಿಳಿ ಹೇಳಿ ಸರಿ ಮಾಡೋದು ಅದು ನಮ್ ದೊಡ್ಡತನ. ಅನಿಕೇತ್, ಗಂಡನಾಗಿ ನಿನ್ ಜವಾಬ್ದಾರಿ, ಹಾಗೆ ಅತ್ತೆಯಾಗಿ ನಿಮ್ ಜವಾಬ್ದಾರಿ, ಅತ್ತೆ ಮೊದಲು ಆ ಜವಾಬ್ದಾರಿನ ಸರಿಯಾಗಿ ನಿಭಾಯಿಸಿ, ಅದು ಬಿಟ್ಟು ಬೇರೆಯವ್ರ ಮೇಲೆ ಗೂಬೆ ಕೂರಿಸೋ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ. ಜೊತೆಗೆ ಎಲ್ಲರೂ ಕೂಡ ಹೊರಟೋಗ್ತಾರೆ. ನೆಕ್ಸ್ಟ್ ಸೀನ್ನಲ್ಲಿ ವಿವೇಕು ಆಫೀಸಲ್ಲಿ ಅದೇ ಡಿಸೈನ್ಸ್ನ ನೋಡಿಕೊಂಡು, ನನಗೆ ಗೊತ್ತಿಲ್ದಲೇನೆ ಯಾಕೆ ಇವಳು ಈ ಕೆಲಸ ಮಾಡ್ತಾ ಇದ್ದಾಳೆ, ಅಥವಾ ನಾನೇ ಏನಾದರೂ ಅನುಮಾನ ಪಡ್ತಾ ಇದ್ದೀನಾ ಅಂತ ಅನ್ಕೋಬೇಕಾದ್ರೆ, ಕಮಿನ್ ಸರ್ ಅಂತ ಹೇಳ್ಬಿಟ್ಟು ಪಿಂಕಿ ಕೇಳ್ತಾಳೆ. ಎಸ್ ಕಮಿನ್ ಅಂತ ಹೇಳ್ತಾನೆ. ಪಿಂಕಿ ಡಿಸೈನ್ಸ್ನ ತೋರಿಸ್ತಾಳೆ. ಅದನ್ನ ನೋಡ್ಬಿಟ್ಟು ವಿವೇಕು, ವಾವ್ ಎಕ್ಸಲೆಂಟ್ ಪಿಂಕಿ, ಡಿಸೈನ್ ಮಾತ್ರ ಅದ್ಭುತವಾಗಿದೆ, ಇದು ಮಾಡಿದ್ದು ಅಂತ ಹೇಳಿದಾಗ, ಅದೇ ಸರ್ ಶ್ರೀಶಾ ಅಂತ ಹೇಳ್ತಾಳೆ. ಆಗ ವಿವೇಕು, ವಾವ್ ವಂಡರ್ಫುಲ್, ಇಷ್ಟು ಅದ್ಭುತವಾಗಿ ಡಿಸೈನ್ ಮಾಡಿದ್ದಾರೆ ಅಂದ್ರೆ ನಾನು ಅವ್ರನ್ನ ಅಪ್ರಿಶಿಯೇಟ್ ಮಾಡಲೇಬೇಕಲ್ವಾ ಅಂತ ಹೇಳಿದಾಗ ಪಿಂಕಿ, ಅಯ್ಯೋ ಬೇಡ ಸರ್, ಅವ್ರಿಗೆ ಇದೆಲ್ಲ ಇಷ್ಟ ಆಗಲ್ಲ ಅಂತ ಹೇಳಿದಾಗ ವಿವೇಕು, ಇಷ್ಟು ಅದ್ಭುತವಾಗಿ ಡಿಸೈನ್ ಮಾಡಿದ್ದಾರೆ ಅಂದ್ರೆ ನಾನ್ ಹೊಗಳಿದ್ರೆ ಅವ್ರೊಂದು ಥ್ಯಾಂಕ್ಸ್ ಹೇಳ್ತಾರೆ, ಅದರಿಂದ ನನಗೂ ಖುಷಿ ಆಗುತ್ತಲ್ವಾ ಅಂತ ಹೇಳಿದಾಗ ಪಿಂಕಿ, ಸರ್ ಅವ್ರ ಹತ್ರ ಇವಾಗ ಮಾತಾಡಕ್ ಆಗಲ್ಲ ಸರ್ ಅಂತ ಹೇಳಿದಾಗ ವಿವೇಕು, ಯಾಕೆ, ಅವರಿಗೆ ಡಿಸೈನ್ ಮಾಡ್ಲಿಕ್ಕೆ ಬರುತ್ತೆ, ಮಾತಾಡಕ್ ಬರಲ್ವಾ. ಪಿಂಕಿ, ಅಯ್ಯೋ ಅವ್ರಿಗೆ ಮಾತು ಬರುತ್ತೆ ಸರ್ ಅಂತ ಹೇಳಿದಾಗ ವಿವೇಕು, ಮತ್ತೆ ಫೋನ್ ಕಾಲ್ ಹೋಗುತ್ತೆ ಅಲ್ವಾ, ಮತ್ತೆ ಕಾಲ್ ಮಾಡಿ ಈಗಲೇ ಅಂತ ಹೇಳಿದಾಗ ಪಿಂಕಿ, ಅಲ್ಲ ಸರ್ ಅದು ಅಂತ ಹೇಳಬೇಕಾದ್ರೆ ವಿವೇಕು, ಯಾಕೆ ನಿಮ್ಮ ಫೋನಲ್ಲಿ ಬ್ಯಾಲೆನ್ಸ್ ಇಲ್ವಾ, ಸರಿ ನಂಬರ್ ಹೇಳಿ ನಾನೇ ಮಾಡ್ತೀನಿ ಅಂತ ಹೇಳಿದಾಗ ಪಿಂಕಿ, ಬೇಡ ಸರ್ ನಾನೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕಾಲ್ ಮಾಡ್ತಾಳೆ ಗೌರಿಗೆ. ಗೌರಿ ರಿಸೀವ್ ಮಾಡ್ತಾಳೆ ಕಾಲ್ನ. ಆಗ ಪಿಂಕಿ, ಹಲೋ ಮ್ಯಾಮ್ ಅಂತ ಹೇಳಿದಾಗ ವಿವೇಕು, ಹಲೋ ವೆಯ್ಟ್ ಮ್ಯಾಮ,
ಫ್ರೆಂಡ್ಶಿಪ್ನಲ್ಲಿ ಮೇಡಮ್ ಅಂತ ಬರುತ್ತಾ? ಹೀಗಿದ್ರೆ ನಿಮ್ದು ಎಂಥ ಫ್ರೆಂಡ್ಶಿಪ್ಪು ಅಂತ ಹೇಳಿದಾಗ ಪಿಂಕಿ ಆಗಲ್ಲ ಸರ್, ಅವ್ರ ಗಂಡ ಸಿಕ್ಕಾಪಟ್ಟೆ ಸ್ಟ್ರಿಕ್ಟು ಸರ್. ಹೆಂಡ್ತಿನ ಯಾರಾದರೂ ಹೆಸರಿಟ್ಟು ಕರೆದ್ರೆ ಕೋಪ ಮಾಡ್ಕೊಳ್ತಾರೆ, ಅದಕ್ಕೆ ಮ್ಯಾಮ್ ಅಂತ ಹೇಳ್ತೀನಿ ಸರ್ ಅಂತ ಹೇಳಿದಾಗ ವಿವೇಕು, ಓ ಹೌದಾ, ಆ ಮಿಸ್ಟರ್ ಕಿರಿಕಿರಿ ಗಂಡ ಎಲ್ಲಿದ್ದಾರೆ ಅಂದಾಗ ಪಿಂಕಿ, ಅದು ಅವ್ರ ಪಕ್ಕನೇ ಏನಾದರೂ ಇದ್ರೆ ಅಂತ ಹೇಳಿ ಸರ್ ಅಂತ ಹೇಳಿದಾಗ ವಿವೇಕ್, ಇದ್ರೇನು ಕೊಡಿ ನಾನೇ ಮಾತಾಡ್ತೀನಿ ಕೊಡಿ ಅಂತ ಹೇಳ್ಬಿಟ್ಟು ಫೋರ್ಸ್ಫುಲಿ ಇಸ್ಕೊಳ್ತಾನೆ ಮೊಬೈಲ್ನ ಇಸ್ಕೊಂಡು, ಹಲೋ ಶ್ರೀಶಾ ಮೇಡಮ್ಮ. ಆಗ ಗೌರಿ ಮೊಬೈಲ್ಗೆ ತನ್ನ ಸೆರಗನ್ನ ಕವರ್ ಮಾಡಿಕೊಂಡು, ಹಾಯ್ ಸರ್, ನಾನು ಶ್ರೀಶಾ ಮಾತಾಡ್ತಾ ಇರೋದು ಅಂದಾಗ ವಿವೇಕು, ವಾವ್ ಎಷ್ಟು ಸ್ವೀಟ್ ಆಗಿದೆ ನಿಮ್ಮ ವಾಯ್ಸ್. ನೋಡಿ, ದೀನಬಂಧು ಗ್ರೂಪ್ಸ್ MD ವಿವೇಕ್ ಮಾತಾಡ್ತಾ ಇರೋದು. ನೀವು ಮಾಡಿರೋ ಆ ಕನ್ವರ್ಟಬಲ್ ಡಿಸೈನ್ಸ್ ನೋಡಿದೆ, ಎಕ್ಸಲೆಂಟ್. ಕಲೆ ಅಂದರೆ ನಿಮ್ಮ ಬೆರಳಲ್ಲಿ ಇರಬೇಕು. ಐ ಆಮ್ ವೆರಿ ಇಂಪ್ರೆಸ್ಡ್ ಅಂದಾಗ ಗೌರಿ, ಥ್ಯಾಂಕ್ ಯು ಸರ್. ಕಲೆ ಅನ್ನೋದು ದೇವ್ರು ಕೊಟ್ಟಿರೋ ಗಿಫ್ಟ್ ಸರ್. ಆಗ ವಿವೇಕು, ದೇವ್ರು ಕೊಟ್ಟಿರೋಂಥ ಟ್ಯಾಲೆಂಟ್ ಅನ್ನೋ ಗಿಫ್ಟ್ನ ಬಚ್ಚಿಟ್ಕೊಂಡು ಮನೆಯಲ್ಲಿ ಎಷ್ಟು ದಿನ ಅಂತ ಕುತ್ಕೊಂಡಿರ್ತೀರಾ? ನಿಮ್ಮ ಟ್ಯಾಲೆಂಟು ಇಡೀ ಪ್ರಪಂಚಕ್ಕೆ ಗೊತ್ತಾಗಬೇಕು, ಬನ್ನಿ ನಮ್ಮ ಆಫೀಸ್ಗೆ. ಬೇಕಾದರೆ ಅವ್ರ ಹತ್ರ ನಾನು ಮಾತಾಡ್ತೀನಿ. ನಿಮ್ಮದು ಪರವಾಗಿಲ್ಲ ಮ್ಯಾಮ್, ನನಗೂ ಒಬ್ಳು ಹೆಂಡ್ತಿ ಇದ್ದಾಳೆ, ಡಬ್ಬಾ ಫೆಲೋ. ಅವಳಿಗೆ ತಿನ್ನೋದು ಮಲ್ಗೋದು ಬಿಟ್ರೆ ಬೇರೆ ಏನು ಗೊತ್ತಿಲ್ಲ. ಅವಳಿಗೆ ಟ್ಯಾಲೆಂಟ್ ಅನ್ನೋದು ಇಲ್ವೇ ಇಲ್ಲ. ನನ್ನ ಜೀವನದಲ್ಲಿ ಮಾಡಿದ್ದು ಒಂದೇ ಒಂದು ತಪ್ಪು ಕೆಲಸ ಏನು ಗೊತ್ತಾ ಮ್ಯಾಮ್? ಅವಳನ್ನ ಮದುವೆ ಆಗಿದ್ದು. ಅವಳು ಜೀವನದಲ್ಲಿ ಮಾಡಿದ ಒಂದೇ ಒಂದು ಕೆಲಸ ಏನು ಅಂದರೆ ನನ್ನನ್ನು ಮದುವೆ ಆಗಿದ್ದು. ಬೆಳಗ್ಗೆನೆ ಅವಳು ಮೂತಿ ನೋಡಿದ್ರೆ ಕೋಟಿ ಲಾಸ್. ಈ ಜಗತ್ನಲ್ಲಿರೋ ಅಹಂಕಾರ, ದುರಂಕಾರ, ಕೊಬ್ಬು ಎಲ್ಲದನ್ನು ಸೇರಿಸಿ ಹೆಣ್ಣಿನ ರೂಪ ಅಂತ ಕೊಟ್ರೆ ಅದು ನನ್ನ ಹೆಂಡ್ತಿನೇ. ಆಗ ಗೌರಿ, ಹಲೋ ಏನು ಮಾತಾಡ್ತಾ ಇದ್ದೀರಾ ನೀವು? ಡೋಂಟ್ ಯು ಹ್ಯಾವ್ ಮ್ಯಾನರ್ಸ್ ಅಂದಾಗ ವಿವೇಕ್, ಹಲೋ ಯಾಕೆ ಮ್ಯಾಮ್, ಯಾಕೆ ಬೈತಾ ಇದ್ದೀರಾ ಅಂದಾಗ ಗೌರಿಗೆ ಗಾಬರಿ ಆಗುತ್ತೆ. ನೆಕ್ಸ್ಟು, ಹಲೋ ಸರ್, ನಾನು ಹೇಳಿದ್ದು ನಿಮ್ಮ ಹೆಂಡತಿ ಬಗ್ಗೆ ಹಾಗೆಲ್ಲ ಮಾತಾಡಬಾರ್ದು ಅಂತ. ಪಾಪ ಅಲ್ವಾ ಅವರು, ಹೆಂಡತಿ ಅಂದರೆ ಮನೆ ಬೆಳಗೋ ದೀಪ ಸರ್. ಆಗ ವಿವೇಕು, ದೀಪನ? ನನ್ನ ಹೆಂಡತಿ ದೀಪ ಅಲ್ಲ ಸರ್, ಅವಳು ಕೆಟ್ಟೋಗಿರೋ ಟ್ಯೂಬ್ಲೈಟ್ ಅಂದಾಗ ಗೌರಿ, ನೀವೂ ಪುಣ್ಯ ಮಾಡಿದ್ದೀರಾ ಬಿಡಿ ಸರ್. ಪಾಪ ನಿಮ್ಮ ಹೆಂಡತಿ ಯಾವ ಪುಣ್ಯ ಮಾಡಿದಳೋ ಏನೋ, ಆದ್ರೆ ನನ್ನ ಗಂಡ ಇದಾನಲ್ಲ, ಅಪ್ಪಟ ವರ್ಕೋಹಾಲಿಕ್ ಗಂಡ. ಅವ್ರಿಗೆ ದುಡ್ಡು ಅಹಂಕಾರ ಬಿಟ್ರೆ ಬೇರೆ ಏನು ಗೊತ್ತಿಲ್ಲ ಅಂದಾಗ ವಿವೇಕು, ಓ ನಿಮ್ ಗಂಡ ಅಷ್ಟೊಂದು ಸ್ಟ್ರಿಕ್ಟಾ ಅಂತ ಹೇಳಿದಾಗ ಗೌರಿ, ಸ್ಟ್ರಿಕ್ಟ್ ಅಂದ್ರೆ ಬರೀ ಸ್ಟ್ರಿಕ್ಟ್ ಅಲ್ಲ ಸರ್, ಅವನೊಂಥರ ಸೈಕೋ. ಈಗ ನಾನೇನಾದ್ರೂ ಬೇರೆ ಅಪರಿಚಿತ ಬಾಸ್ ಹತ್ರ ಮಾತಾಡ್ತಾ ಇದ್ದೀನಿ ಅಂತ ಗೊತ್ತಾದ್ರೆ ಅಷ್ಟೇ, ನನ್ನನ್ನ ಸಿಗರೇಟ್ ಅಲ್ಲೇ ಸುಟ್ಟಾಕ್ಬಿಡ್ತಾನೆ ಸರ್ ಆ ರಾಕ್ಷಸ. ಸಾರಿ ಸರ್, ನನ್ ಗಂಡ ಬರೋ ಟೈಮ್ ಆಯ್ತು, ಫೋನ್ ಇಡ್ತೀನಿ ಅಂತ ಹೇಳ್ಬಿಟ್ಟು ಕಾಲ್ ಕಟ್ ಮಾಡ್ತಾಳೆ. ಈ ಕಡೆಯಿಂದ ವಿವೇಕ್ ಹಲೋ ಅಂತಿದ್ರು ಕೂಡ. ನೆಕ್ಸ್ಟ್ ವಿವೇಕ್ ಪಿಂಕಿಗೆ, ಪಾಪ ನಿಮ್ ಫ್ರೆಂಡ್ ಅಲ್ಲ, ನಿಮ್ ಫ್ರೆಂಡಿಗೇನು ಡಬಲ್ ವಾಯ್ಸ್ ಇದೆ. ಒಂದ್ಸಲ ಓಲ್ಡ್ ಲೇಡಿ ತರ, ಒಂದ್ಸಲ ಯಂಗ್ ಲೇಡಿ ತರ. ಪಾಪ ಅವ್ರ ಗಂಡ ಸಿಗರೇಟ್ ಅಲ್ಲೆಲ್ಲ ಸುಡ್ತಾರಂತೆ ಅಂತ ಹೇಳಿದಾಗ ಪಿಂಕಿ, ಹೌದು ಸರ್, ಸಿಕ್ಕಾಬಟ್ಟೆ ಕ್ರೂರಿ ಅವರು ಅಂತ ಹೇಳಿದಾಗ ವಿವೇಕು, ನೀವು ಅವ್ರು ನೋಡಿದೀರಾ ಅಂತ ಹೇಳಿದಾಗ ಪಿಂಕ್, ಇಲ್ಲ ಸರ್ ನಾನು ನೋಡಿಲ್ಲ ಸರ್, ನೀವು ಶ್ರೀಶಾ ಅವ್ರಿಗೆ ಒಳ್ಳೆ ಮ್ಯಾಚಿಂಗ್ ಸರ್ ಅಂತ ಹೇಳಿದಾಗ ವಿವೇಕು, ವಾಟ್ ಅಂತ ಹೇಳಿದಾಗ, ಅವ್ರಿಗೆ ಗಂಡನ ಪ್ರಾಬ್ಲಮ್ಮು, ನಿಮ್ಗೆ ಹೆಂಡತಿ ಪ್ರಾಬ್ಲಮ್, ಇಬ್ಬರಿಗೂ ಟ್ಯಾಲೆಂಟ್ ಬಗ್ಗೆ ಕಾಳಜಿ ಇದೆ, ನೀವಿಬ್ರು ಮದುವೆ ಆಗ್ಬೇಕಿತ್ತು ಸರ್, ಪರ್ಫೆಕ್ಟ್ ಮ್ಯಾಚ್ ಆಗ್ತಾ ಇದ್ರಿ ಅಂತ ಹೇಳಿದಾಗ ವಿವೇಕು, ನಿಮ್ಗೆ ಇಲ್ಲಿ ಡಿಸೈನರ ಕೆಲಸ ಮಾಡೋದು ಇಷ್ಟ ಇಲ್ವಾ ಅಂತ ಹೇಳಿದಾಗ ಪಿಂಕ್, ಇದೆ ಸರ್ ಅಂತ ಹೇಳಿದಾಗ ವಿವೇಕು, ಹಾಗಿದ್ರೆ ಹೋಗಿ ಕೆಲಸ ನೋಡಿ, ಮ್ಯಾರೇಜ್ ಬ್ರೋಕರ್ ಕೆಲಸ ಮಾಡಬೇಡಿ ಅಂತ ಹೇಳಿದಾಗ ಅಲ್ಲಿಂದ ಹೊರಟೋಯ್ತಾಳೆ ಸಾರಿ ಅಂತ ಹೇಳಿ. ನೆಕ್ಸ್ಟ್ ಸೀನ್ನಲ್ಲಿ ಅಜ್ಜಿ ಮೋನಿಕಾಗೆ ಒಂದು ಗ್ಲಾಸ್ ವಾಟರ್ ತಗೊಂಡ್ ಬಾ ಅಂತ ಹೇಳ್ತಾರೆ. ಸರಿ ಅಂತ ಹೇಳ್ಬಿಟ್ಟು ತಗೊಂಡೋಗಿ ಕೊಡಕ್ ಮುಂಚೆನೆ ತಲೆ ಸುತ್ತಿ ಬಿದ್ದೋಗ್ತಾಳೆ. ಅದನ್ನ ನೋಡ್ಬಿಟ್ಟು ಅಜ್ಜಿ, ಸರಿತಾ, ಗೌರಿ ಎಲ್ಲ ಬನ್ನಿ ಅಂತ ಹೇಳ್ತಾರೆ. ಆಗ ಗೌರಿ ಓಡೋಗ್ತಾಳೆ. ಒಳಗಡೆ ಎಲ್ಲರೂ ಕೂಡ ಅಲ್ಲಿಗೆ ಬಂದಿರ್ತಾರೆ. ನೆಕ್ಸ್ಟ್ ಗೌರಿ ಅಕ್ಕ ಏದೋ ಅಂತ ಹೇಳ್ಬಿಟ್ಟು ಎಪ್ಸಿ ಅವಳನ್ನ ಸೋಫಾ ಮೇಲೆ ಕೂರಿಸ್ತಾಳೆ. ಯಾಕೆ ಹೀಗಾಯ್ತು, ಇವಳು ಚೆನ್ನಾಗೇ ಇದ್ಲಲ್ಲ ಅಂತ ಹೇಳ್ಬಿಟ್ಟು ಸರಿತಾ ಹೇಳಿದಾಗ, ಇನ್ನೇನಾಗುತ್ತೆ, ಏನು ತಿನ್ನಬಾರ್ದು ಅದನ್ನೇ ತಿಂತಾಳೆ, ಅದಕ್ಕೆ ಹೀಗಾಗಿರೋದು ಅಂತ ಹೇಳಿದಾಗ ಚಂಚಲ, ಅಣ್ಣ ಏನು ಹೀಗೆ ನಿಂತ್ಕೊಂಡಿದ್ಯಾ, ಡಾಕ್ಟ್ರ್ ಕಾಲ್ ಮಾಡು ಅಂತ ಹೇಳ್ಬಿಟ್ಟು ಜ್ಞಾನೇಶ್ ಕೇಳಿದಾಗ ಜ್ಞಾನೇಶ್ ಡಾಕ್ಟರ್ಗೆ ಕಾಲ್ ಮಾಡ್ತಾನೆ. ನೆಕ್ಸ್ಟು ನೀರೆಲ್ಲ ಕುಡಿಸಿ ಮೋನಿಕಾಗೆ ಸಮಾಧಾನ ಮಾಡ್ತಾರೆ. ಅಷ್ಟರಲ್ಲಿ ಡಾಕ್ಟರ್ ಬಂದು ಪಲ್ಸ್ ರೇಟ್ ಚೆಕ್ ಮಾಡಬೇಕಾದ್ರೆ ಅವಳು ಹಿಂದೆ ಹೇಳಿದ್ನ, ಅಯ್ಯೋ ನೀವೇನಾದರೂ ನಿಜ ಹೇಳಿದ್ರೆ ನಾನು ಸತ್ತೋಗ್ಬಿಡ್ತೀನಿ ಅಂತ ಹೇಳಿದ್ನ ನೆನಪಿಸ್ಕೊಂಡು, ನೋಡಿ ಇವಾಗಿನ ಕಾಲದ ಹೆಣ್ಮಕ್ಳು ಬಸ್ರು ಇದ್ರೂ ಕೂಡ ಡಯೆಟ್ಟು ಅದು ಇದು ಅಂದ್ಕೊಂಡು ಬಾಡಿಗೆ ಬೇಕಾಗಿರೋಂಥ ನ್ಯೂಟ್ರಿಷಿಯಸ್ನ ಇಲ್ದಲೇ ಇರೋ ಥರ ಮಾಡ್ಕೊಳ್ತಾರೆ. ಈಗ ಇವ್ರಿಗೂ ಅದೇ ಆಗಿರೋದು, ಎಕ್ಸ್ಟ್ರೀಮ್ ವೀಕ್ನೆಸ್. BP ಲೋ ಆಗಿದೆ, ನಾನು ಕ್ಯಾಲ್ಸಿಯಂ ಮತ್ತೆ ಐರನ್ ಸಿರಪ್ ನ ಬರ್ಕೊಡ್ತೀನಿ, ಇದನ್ನ ಅವರಿಗೆ ತಂದ್ಕೊಡಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ನೆಕ್ಸ್ಟ್ ಸರಿತಾ ಒಳ್ಳೆ ನ್ಯೂಟ್ರಿಷಿಯಸ್ ಫುಡ್ ತಿನ್ಬೇಕು ಅಂತ ಹೇಳಿದಾಗ ಅಜ್ಜಿ, ಹೌದಮ್ಮ, ನಿನ್ನ ಹೊಟ್ಟೆನಲ್ಲಿ ಒಂದು ಮಗು ಇರೋ ಕಾರಣ ನೀನು ನ್ಯೂಟ್ರಿಷಿಯಸ್ ಫುಡ್ ತಿನ್ನಲೇಬೇಕು ಅಂತ ಹೇಳ್ತಾರೆ. ಆಗ ಮೋನಿಕಾ, ಈ ಮನೆಯಲ್ಲಿ ಯಾರಜ್ಜಿ ನನಗೆ ಮಾಡ್ಕೊಡ್ತಾರೆ ಅಂತ ಹೇಳಿದಾಗ ಗೌರಿ, ಅಕ್ಕ ನಾನು ಮಾಡ್ಕೊಡ್ತೀನಲ್ಲ ಅಂತ ಹೇಳಿ ಮುಂದೆ ಬಂದಾಗ, ನೀನು ಮಾಡ್ಕೊಟ್ಟಿದ್ರೆ ನನಗ್ಯಾಕಮ್ಮ ಇಂಥ ಪರಿಸ್ಥಿತಿ ಬರ್ತಿತ್ತು, ಈ ಮನೆಯಲ್ಲಿ ಮಹಾರಾಣಿ ತರ ಮೆರೆಯೋದು ಬಿಟ್ಟು ಇನ್ನೇನ್ ಮಾಡ್ತಾ ಇದೆಯಾ, ನನ್ನ ಸಂಕಟ ನಿಮ್ಗೆಲ್ಲ ಅರ್ಥ ಆಗುತ್ತೆ ಅಂತ ಹೇಳಿದಾಗ ಗೌರಿ, ಅಕ್ಕ ಈಗೆಲ್ಲ ಈ ಮಾತು ಯಾಕೆ ಅಂದಾಗ ಮೋನಿಕಾ, ನನಗೆ ಮಸಾಲೆ ಐಟಮ್ ಆಗಲ್ಲ, ಜೀರಾ ರೈಸ್ ಮಾಡಿಕೊಡು ಅಂತ ಕೇಳಿದ್ದೆ.
ಆಗ ಗೌರಿ ನಾನು ಮಾಡ್ಕೊಟ್ನಲ್ಲಕ್ಕ ನಿನಗೆ ಅಂತ ಹೇಳಿದಾಗ ಮೋನಿಕಾ ಯಾಕೆ ಸುಳ್ಳು ಹೇಳ್ತಿದ್ಯಾ ಗೌರಿ ಕೊಡು ಅಂತ ಹೇಳಿದಾಗ ನನಗಾಗಲ್ಲ ಬೇರೆ ಕೆಲಸ ಇದೆ ಅಂತ ಹೇಳಿದೆ. ಆಗ ಆಶಾ ಸುಳ್ಳು ಹೇಳ್ತಾ ಇರೋದು ಗೌರಿ ಅಲ್ಲ ನೀನು ಮೋನಿಕಾ. ಆಗ ಮೋನಿಕಾ ನಾನು ಯಾಕೆ ಸುಳ್ಳು ಹೇಳಿ ನೀವ್ಯಾಕೆ ಹೀಗೆ ಮಾತಾಡ್ತಿದ್ದೀರಾ ಅಂತ ಹೇಳಿದಾಗ ಆಶಾ 1 ನಿಮಿಷ ಅಂತ ಹೇಳಿ ಬೌಲಲ್ಲಿದ್ದಂಥ ಜೀರಾ ರೈಸ್ ತಂದು ಇದು ನಿನ್ನ ರೂಮಲ್ಲಿತ್ತು, ಗೌರಿ ಅಷ್ಟು ಕಷ್ಟಪಟ್ಟು ಮಾಡಿಕೊಟ್ಟಿರೋದನ್ನ ನೀನು ಮಾಡಿಲ್ಲ ಅಂತ ಸುಳ್ಳು ಹೇಳ್ತೀಯಾ? ಅವಳು ನಿನ್ನ ರೂಮಿಗೆ ತಂದಿದ್ದನ್ನ ನಾನೇ ನೋಡಿದ್ದೀನಿ, ಈಗ ಸುಮ್ಮನೆ ನೀನು ಅವಳ ಮೇಲೆ ಆರೋಪ ಮಾಡ್ತಾ ಇದೀಯಾ ಅಂದಾಗ ಮೋನಿಕಾ ಅಯ್ಯೋ ಆ ಕೆಲಸದೊಳಗೆ ಆಚೆ ಬಿಸಾಕು ಅಂತ ಹೇಳಿದೆ, ಇನ್ನೂ ಬಿಸಾಕಿಲ್ವಾ ಅಂತ ಅನ್ಕೊಂತಿರ್ತಾಳೆ. ಆಗ ವಿವೇಕ್ ವಾಟ್ ಈಸ್ ದಿಸ್ ಮೋನಿಕಾ, ಇಬ್ರು ಒಂದೇ ಹೊಟ್ಟೆನಲ್ಲಿ ಹುಟ್ಟಿದ್ದೀರಾ, ಒಂದೇ ಮನೆಯಲ್ಲಿ ಬೆಳೆದಿದ್ದೀರಾ, ಒಂದೇ ಮನೆಗೆ ಸೊಸೆಯಾಗಿ ಬಂದಿದ್ದೀರಾ, ಆದ್ರೂ ಯಾಕೆ ನಿನ್ನ ಬುದ್ಧಿ ಹೀಗಿದೆ? ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯ ಆಗುತ್ತೆ. ಈ ಒಂದು ಸಂಚಿಕೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮುಖಾಂತರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ನು ನನಗೆ ಪಾಸಿಟಿವ್ ಇನ್ಫ್ಲುಯೆನ್ಸ್ ಮಾಡುತ್ತೆ. ಈ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.